ಅದಾದ ನಂತರ ಅದಕ್ಕೆ ಸಾಕಷ್ಟು ನಮ್ಮ ಏನು ಆಗ ಸುಮಾರು 2002ರಲ್ಲಿ ಏನು ಮಾಡಿದ್ರು, ಬೆಟರ್ಮೆಂಟನ್ನು ಸ್ಟಾಪ್ ಮಾಡಿದ್ರು. ಬೆಟರ್ಮೆಂಟ್ ಸ್ಟಾಪ್ ಮಾಡಿದ ನಂತರ ಆಮೇಲೆ ಬಂದಕ್ಕಂಥ ಯಾವ ಸರ್ಕಾರಗಳು ಸಹ ಬೆಟರ್ಮೆಂಟ್ ಮತ್ತೆ ಓಪನ್ ಮಾಡಲಿಲ್ಲ. ಬೆಟರ್ಮೆಂಟ್ ಓಪನ್ ಮಾಡಲಿಲ್ಲ ಅಂತಂದರೆ ಮನೆ ಕಟ್ಟಲಿಕ್ಕಾಗಲ್ಲ. ಬೆಟರ್ಮೆಂಟ್ ಟ್ಯಾಕ್ಸ್ ಕಟ್ಟಿ ನೀವು ಪ್ಲ್ಯಾನ್ ಸ್ಯಾಂಕ್ಷನ್ ತಗೊಂಡ್ರೆ ಮನೆ ಕಟ್ಬೋದು. ಇಲೀಗಲಾಗಿ ಎಲ್ಲನೂ ಸಹ ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಅದಕ್ಕೆ ಲೋಪ ಇರ್ತಕ್ಕಂಥದ್ದು ಸರ್ಕಾರದಲ್ಲಿ. ಸರ್ಕಾರನೇ ಲೋಪ ಇಟ್ಕೊಂಡು ನೀವು ಇಲೀಗಲಾಗಿ ಅನಾಥರೈಸ್ ಕನ್ಸ್ಟ್ರಕ್ಷನ್ ಮಾಡಿದ್ದೀರಿ, ನೀವು ಸೆಟ್ ಬ್ಯಾಕ್ ಬಿಡದೆ ಕನ್ಸ್ಟ್ರಕ್ಷನ್ ಮಾಡಿದ್ದೀರಿ ಅಂತಂದರೆ ಸರ್ಕಾರನೇ ಲೋಪ ಮಾಡಿ ಅದನ್ನು ಸಾರ್ವಜನಿಕರ ಮೇಲೆ ಹಾಕಿದ್ರೆ ಅದನ್ನು ಯಾರೂ ಸಹ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದು ಒಂದು ಭಾಗ. ಈಗೇನು ರಾಜ್ಯ ಸರ್ಕಾರ ಬಂದ ನಂತರ ಈಗಾಗಲೇ 6 ವರ್ಷ ಆಗಿದೆ, ಚುನಾವಣೆ ನಡೆಸಲಿಲ್ಲ. 6 ವರ್ಷ ಆದರೂ ಸಹ ಹಿಂದೆ ಇದೇ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆವತ್ತಿನ ಕಾಂಗ್ರೆಸ್ ಪಕ್ಷದ ಇವತ್ತಿನ ಮುಖ್ಯಮಂತ್ರಿಗಳು, ಆವತ್ತಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಉಪಮುಖ್ಯಮಂತ್ರಿಗಳು, ಆವತ್ತಿನ ಪಕ್ಷದ ಅಧ್ಯಕ್ಷರು ಏನಿದ್ರು, ಇವರೇ ಹೋಗಿ ಒಂದು ಚುನಾವಣಾ ಆಯುಕ್ತರಿಗೆ ಒಂದು ದೂರನ್ನು ನೀಡಿದರು. ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ನಡೆಸ್ತಾ ಇಲ್ಲ ಅಂತೇಳಿ. ಆದರೆ ಇವತ್ತು ಇವರೇ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ, ಚುನಾವಣೆ ನಡೆಸಿ 6 ವರ್ಷ ಆಯಿತು. ಇವತ್ತು ಸಹ ಇದೇ ರೀತಿ ಕುಂಟು ನೆಪಗಳನ್ನ ಹೇಳ್ಕೊಂಡು ಇವತ್ತು ಚುನಾವಣೆ ನಡೆಸಿದೆ. ಇವತ್ತು ಸುಪ್ರೀಂ ಕೋರ್ಟು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಇವರಿಗೆ ಗಡುವನ್ನು ಕೊಟ್ಟಿದ್ರು. ರಾಜ್ಯ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ರು ಸಹ ಮತ್ತೆ ಕುಂಟು ನೆಪಗಳನ್ನ ಹೇಳ್ಕೊಂಡು ಮತ್ತೆ ಚುನಾವಣೆ ನಡೆಸಲಿಕ್ಕೆ ಇವರು ಇದುವರೆಗೂ ಸಹ ಹಣ ಬಿಡುಗಡೆ ಮಾಡಲಿಲ್ಲ. ಹಣ ಬಿಡುಗಡೆ ಮಾಡದೆ ಅಲ್ಲಿ ಅದೊಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮ್ಮ ಚುನಾವಣಾ ಆಯುಕ್ತರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಅವರೇ ಹೇಳ್ತಾ ಇದ್ರು ಚುನಾವಣೆಗೆ ನಮ್ಗೆ ಹಣ ಇಲ್ಲ ಅಂತ ಹೇಳ್ತಾರೆ ಅಂತೇಳಿ. ಈ ರೀತಿ ಸರ್ಕಾರ ಗೊಂದಲಗಳನ್ನ ಸೃಷ್ಟಿ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಡೆ ವ್ಯಕ್ತಿಗೆ ಅಧಿಕಾರ ಸಿಗಬೇಕು ಅಂತ ಹೇಳ್ತಾರೆ. ತುಳಿತಕ್ಕೆ ಒಳಗಾದಂಥವ್ರಿಗೆ ನಾವು ಶಕ್ತಿ ತುಂಬಬೇಕು ಅಂತ ಹೇಳ್ತಾರೆ. ಇವರು ಇವತ್ತು ಹಿಂದುಳಿದ ವರ್ಗದ ಒಬ್ಬ ನಾಯಕರಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ, ದೇವರಾಜ ಅರಸುವರ ಇವತ್ತು ಒಂದು ಅವರ ದಾಖಲೆಯನ್ನು ನಾನು ಮುರಿದಿದ್ದೀನಿ ಅಂತ ಹೇಳ್ತಾರೆ. ಇಷ್ಟು ಎಲ್ಲ ಇದ್ರೂ ಸಹ ಇವತ್ತು ಬರೀ ಇವರು ದಾಖಲೆಗೋಸ್ಕರ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿದ್ದಾರೋ ಅಥವಾ ರಾಜ್ಯದ ನಿಜವಾದ ತುಳಿತಕ್ಕೆ ಒಳಗಾದಂಥವ್ರಿಗೆ ಅವ್ರಿಗೆ ಶಕ್ತಿ ತುಂಬಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಆತ್ಮಕ್ಕೆ ಅವರು ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗ್ತದೆ.